ಇವ್ರದೊಂದು ಚಿಕ್ಕ ಕನಸು, ನೀವೆಲ್ಲರೂ ಸೇರಿ ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ಇವತ್ತು ಆ ಒಂದು ಕನಸು ನೆನ್ಸಾಗೈತೆ. ಬನ್ನಿ ತೋರಿಸ್ತೀನಿ. ನೋಡಿ, ನೋಡಿ ಈ ಒಂದು ಮನೆಯಲ್ಲೇ ಇವರು ವಾಸ ಮಾಡ್ತಾ ಇದ್ದಿದ್ದು. ಎಲ್ಲ ಡ್ಯಾಮೇಜ್ ಆಗಿರೋ ಸೀಟು, ರೇಕು ಮತ್ತೆ ಪೇಪರು, ಕವರ್ ಆಗಿರ್ಬೋದು, ಪ್ರತಿಯೊಂದೂ ಇಂಥ ಒಂದು ಮನೆಯಲ್ಲಿ ಸುಮಾರು ವರ್ಷಗಳು ಇವರು ಕಾಲ ಮಾಡ್ತಾ ಇದ್ರು, ನಿವಾಸ ಮಾಡ್ತಾ ಇದ್ರು. ನೋಡ್ಬೋದು, ಎಲಿಗಳಾಗಿರ್ಬೋದು, ಏನೇ ಆಗಿರ್ಬೋದು, ತುಂಬಾ 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 ಕಷ್ಟದಲ್ಲಿದ್ರು. ಏನೋ ಯಾರು ನನ್ಗ ಇಲ್ಲಿ ತೋರಿಸ್ರೋ ಗೊತ್ತಿಲ್ಲ, ಅವ್ರಕ ಒಂದು ಅಡಿ ಕೂಡ ಜಾಗ ಇಲ್ಲ ಅಂತವ್ರಕ ಕಷ್ಟದಲ್ಲಿ ಇರೋವ್ರಿಗೆ ನಾನು ಬಂದು ಮಾಡಿದ್ದೀನಂತ ಒಂದು ತೃಪ್ತಿ ಆಗೈತೆ. ನಿಮ್ಮೆಲ್ಲರೂ ಸಪೋರ್ಟು ಇವತ್ತು ಆ ಒಂದು ಕನಸನ್ನ ನೋಡಿಸ್ತಾ ಇದ್ದೀನಿ. ಬನ್ನಿ ನೋಡಿಸ್ತೀನಿ. ಮಾಮ ಆ ಒಂದು ಕನಸು ಇದೇನೆ. ತುಂಬಾ ವರ್ಷಗಳಿಂದ ತುಂಬಾ 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 ನೋವಲ್ಲಿ, ತುಂಬಾ ಒಂದು ಕಷ್ಟದಲ್ಲಿ, ತುಂಬಾ ಒಂದು ಕತ್ಲಾಗಿ ಬದುಕ್ತಾ ಇರೋ ಆ ಒಂದು ಜೀವನ ಇವತ್ತಿನಿಂದ ಬೆಳಕಾಗೈತೆ. ಅದೆಲ್ಲ ನಿಮ್ಮೊಂದು ಸಪೋರ್ಟ್ನಿಂದ ಇವತ್ತು ನಾನು ಮುಂದೆ ನಿಂತು ಮಾಡಿದ್ದೀನಿ. ತುಂಬಾ ಖುಷಿ ಆಯ್ತು. ಈ ಒಂದು ಮನೆ ಸುಮಾರು 100 ವರ್ಷ ಅಲ್ಲ, ಎಷ್ಟೋ ವರ್ಷ ಕೂಡ ಈ ಮನೆ ಇರ್ತದೆ. ಇವರು ಎಷ್ಟೋ ಇವರಾಗ್ಲಿ, ಇವ್ರ ಮಕ್ಕಳಾಗ್ಲಿ, ಇವ್ರ ಮಕ್ಕಳಾಗ್ಲಿ ತುಂಬಾ ಜನ ಇಲ್ಲಿ ನಿವಾಸ ಮಾಡ್ಕೊಂಡು ಹ್ಯಾಪಿಯಾಗಿ ಖುಷಿಯಾಗಿರ್ತಾರೆ. ಅದೆಲ್ಲ ಮಾಡಕ್ ಆಗಿರೋದು ಕಾರಣ ನಿಮ್ಮಿಂದಾನೆ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. नमो वयं वैष्णवणाय कुर्महे समे कामान् कामकाक्षेमाक्षवीर्यजत्र स्थिरैरङ्गैस्तुष्टुवागुंसस्तनोभिः विषेम देवयितै यदायुः. ಎಲ್ಲರಿಗೂ ಒಳ್ಳೇದಾಗ್ಲಿ. ಇನ್ಮೇಲೆ ಮಕ್ಕಳು ಚೆನ್ನಾಗಿ ಓದಿ ಒಂದು ಡಾಕ್ಟರ್, ಒಂದು MBBS, ಒಂದು ಉನ್ನತ ಸ್ಥಾಯಿಗೆ అంటే గొప్ప స్థాయికి పోనీ అనేసి నా కోరిక. ನೀವೆಲ್ಲರೂ ಚೆನ್ನಾಗಿರ್ಬೇಕು, ಅವರಲ್ಲಿ ನಿಮ್ಮಲ್ಲಿ ನಾನು ಇರಬೇಕು. ಸೊ ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ರಾಧಮ್ಮ. ನಾವು ತುಂಬ ಬಡವರು. ನಾವು ಪೇಪರ್ ಮನೆಯಲ್ಲಿ ಇದ್ರಿ, ಸೀಟ್ ಹಾಕ್ಕೊಂಡ್ರೆ ಪಂಚಾಯತ್ ಆಫೀಸ್ ಹತ್ರ ಹೋಗಿ ತುಂಬ ದಿನ ಕೇಳ್ಕೊಂಡೆ. ಒಂದು 20 ವರ್ಷ ಕೇಳ್ಕೊಂಡಿದ್ದೀನಿ, ಆದರೆ ಮನೆ ಹಾಕ್ಕೊಂಡಿಲ್ಲ. ತುಂಬ 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 ಕಷ್ಟ ಬಿದ್ದೆ. ನಿಮ್ಮ ಯಜಮಾನ್ರು ಏನು ಕೆಲಸ ಮಾಡ್ತಾರಮ್ಮ? ನಮ್ಮ ಯಜಮಾನ್ರಿಲ್ಲ. ನನ್ನ ಮಗು ಹಾಡು ಕುಡಿತಾ ಇತ್ತು, ಆವಕ್ಕೆ ತೀರ್ಕೊಂಡ್ರು. ಹೆಂಗ್ ತೀರ್ಕೊಂಡ್ರಮ್ಮ ನಿಮ್ಮ ಯಜಮಾನ್ರು? ಅವ್ರಿಗೆ ಕೆಂಪು ಮಾಡಿಸಿದ್ರು ನಮ್ಮ ಬೆಂಗಳೂರಿಂದ. ಅವರು ಇದಾಯಿತು. ಅವ್ರ ಇದ್ದಾಗಿಂದ ಮಕ್ಕಳನ್ನ ನಾನೇ ನೋಡ್ಕೊತಾ ಇದ್ದೀನಿ. ತುಂಬ ಕಷ್ಟ ಬಿದ್ದೆ. ಕೂಲಿ ಮಾಡಬೇಕು, ಜೀವನ ಮಾಡಬೇಕು. ಅದು ಒಂದಿನ ಇಲ್ಲ. ಏನು ಕೆಲಸಕ್ಕೆ ಹೋಗ್ತಾ ಇದ್ರಮ್ಮ ನೀವು? ಕೆಲಸಕ್ಕೆ ಹೋಗ್ತೀನಿ. ಎಲ್ಲ ಕೆಲಸ ಮಾಡ್ಕೊಬಂದು ಮತ್ತೆ ಮಕ್ಕಳು ನೋಡ್ಕೊತಾ ಇದ್ದೆ. ಮಳೆ ಜಾಸ್ತಿ ಆದರೆ ಹುಳ ಬಿಟ್ರೆ ಎಲ್ಲ ಬರೋದು, ಅವೆಲ್ಲ ಬಂದು ವಾಸ ಮಾಡಿದ್ರು. ಆದ್ರೂ ಹೋಗಿ ಹೇಳಿದ್ರು ಈ ಥರ, ಸರ್ ಮನೆಯಲ್ಲಿ ಯಾವಿದೆ, ನನಗೆ ಒಂದು ಸೈಟ್ ಮಾಡಿಕೊಡಿ, ಮನೆ ಬೇಕು ನನಗೆ ಅಂತೆಲ್ಲ ತುಂಬ ಕೇಳ್ಕೊಂಡೆ. ಯಾರು ಮೆಂಬರ್ ಎಲ್ಲರನ್ನೂ ಕೇಳಿದ್ರು ಯಾರು ಮಾಡ್ಕೊಡ್ತೀರಿ ಅಂತಾರೆ. ಒಬ್ಬರೇ ಆಗಲಿ ಬಂದು ಮಾಡ್ಕೊಡಿಲ್ಲ. ನನಗೆ ದೇವರಾಗಿ ಯಾರು ಹೇಳಿದ್ರು ಯಾರಿಗೂ ಗೊತ್ತಿಲ್ಲ.
ನನ್ನ ಭರತ್ ಬಂದ ಎಲ್ಲ ಮನೆಯೆಲ್ಲ ಅಮ್ಮ ನಾನಿದ್ದೀನಿ, ನಾನು ಮುಂದೆ ನಿಂತು ನಿಂಗೆ ಮನೆ ಮಾಡ್ಕೊಡ್ತೀನಿ ಅಂತೇಳಿ ಬಂದು ನನ್ನ ಮಕ್ಕಳಿಗೆ ನನಗೆ ಇರೋದಕ್ಕೆ ಒಂದು ವಾಸ ಮಾಡಿಕೊಟ್ಟಿದ್ದಾನಮ್ಮ. ಇವಾಗ ಹೆಂಗ ಅನ್ಸುತ್ತಮ್ಮ ನಿಮ್ಗೆ ಹೊಸ ಮನೆ ಬಂದಿರೋದು? ಖುಷಿ ಆಗುತ್ತೆ. ಇವಾಗ ಇದು ನಿಮ್ದೇ ಮನೆ ಇವಾಗ. ಅಮ್ಮ ನಿನ್ನ ಹೆಸರಮ್ಮ? ನನ್ನ ಹೆಸರು ಕೀರ್ತನ. ನಾನು 1ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಜ್ಜವಾಡ. ನಿನ್ನ ಹೆಸರು? ನನ್ನ ಹೆಸರು ಪವಿತ್ರ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಜ್ಜವಾಡ. ಇವಾಗ ಭರತಣ್ಣ ನಿಮಗೆ ಮನೆ ಕಟ್ಸ್ಕೊಟ್ರಲ್ಲ, ಏನು ಅನ್ಸುತ್ತೆ? ಖುಷಿ ಅನಿಸ್ತಾ ಇದೆ. ತುಂಬ ಖುಷಿ ಅನ್ನಿಸ್ತಾ ಇದೆಯಾ? ವೆರಿ ಗುಡ್. ಇನ್ಮೇಲೆ ಚೆನ್ನಾಗಿ ಓದ್ತೀರಾ? ಚೆನ್ನಾಗಿ ಓದಿ ನೀವು ಅಮ್ಮ ಹೆಸರು ಭರತಣ್ಣ ಹೆಸರು ಉಳಿಸ್ಬೇಕು ನೀವು. ಅನ್ಕೊಂಡಿಲ್ಲ, ತುಂಬಾ ಖುಷಿ ಆಗುತ್ತೆ ನನಗೆ, ಹೇಳ್ಬೇಕನ್ಸಲ್ಲ ಅಷ್ಟು ತುಂಬಾ ತುಂಬಾ ಖುಷಿ ಆಗುತ್ತೆ. ನಾನು ಹೆಂಗೆ ಕನ್ಸ್ಕೊಂಡ ಅದ್ರಗಿನ್ನ ಚೆನ್ನಾಗಿ ಮನೆಗೆ ಮಾಡ್ಕೊಟ್ಟಿದ್ದಾರೆ ನಮ್ಮ ಭಾರತ. ತುಂಬಾ ಖುಷಿ ಆಗುತ್ತೆ. ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಚಿಕ್ಕಬಳ್ಳಾಪುರ ಪಕ್ಕದಾಗಿರೋ ಒಂದು ಅಜ್ವಾರ ಗ್ರಾಮದಲ್ಲಿದ್ದೀನಿ. ಆ ಒಂದು ಗ್ರಾಮಕ್ಕೆ ನಾನು ಏನಕ್ಕೆ ಬಂದಿದ್ದೀನಿ ಅಂತ ಸ್ವಲ್ಪ ಜನಕ್ಕೆ ಗೊತ್ತು, ಸ್ವಲ್ಪ ಜನಕ್ಕೆ ಗೊತ್ತಿಲ್ದಿರ್ಬೋದು. ಇವತ್ತು ಆ ವಿಷಯನ ಹೇಳ್ತೀನಿ. ಏನೂ ಇಲ್ಲ, ಸುಮಾರು ಒಂದು ತಿಂಗಳ ಮುಂಚ್ಗಡೆ ಈ ಒಂದು ಫ್ಯಾಮಿಲಿ ನನ್ಕ ಸಿಗ್ತೈತೆ. ಏನಂತಂದ್ರೆ ನನ್ನೊಂದು ಆಸೆ ಏನಂದ್ರೆ, ಇಲ್ದಿರೋರ್ಕು ಬಡವ್ರಕ ಏನೋ ಒಂದು, ಇಲ್ದಿರೋರ್ಕ ಅವರು ಬಡವ್ರ ಅಂತ ಏನಲ್ಲ, ಇಲ್ದಿರೋರ್ಕ ಏನಾನ ಒಂದು ಸಹಾಯ ಮಾಡೋಣ ಅಂತ ಒಂದು ಗುಡ್ಸಲಾಗೆ ಒಂದು ಟಾರ್ಪಲ್ ಕವರ್ ಆಗಿ ಹಾಕೊಂಡು ಒಂದು ರೇಕ್ ಸೀಟ್ ಆಗಿ ಹಾಕೊಂಡು ಒಂದು ಮನೆಯಲ್ಲಿ ನಿವಾಸ ಮಾಡ್ತಾ ಇದ್ರು. ಇದಕ್ ಮುಂಚೆ ನಾನು ಸುಮಾರು ಮನೆಗಳೆಲ್ಲ ನೋಡ್ದೆ, ಯಾರು ಹೆಂಗಿದ್ದಾರೆ ಏನು ಅಂತ ಮಾಡೋಣ, ಕರ್ನಾಟಕದಲ್ಲಿ ಮಾಡ್ಬೇಕು ಅಂತ ನನ್ನೊಂದು ಆಸೆ. ಅದು ಫಸ್ಟ್ ಟೈಮ್ ಅಜ್ವಾರದಲ್ಲಿ ಮಾಡಿದ್ದೀನಿ. ಆ ಒಂದು ಅಜ್ವಾರದಲ್ಲಿ ಹೆಂಗಿ ನಾನು ಈ ಒಂದು ಮನೆನ ಓಕೆ ಮಾಡ್ದಂತೆ ಸುಮಾರು ಮನೆಗಳು ಎಲ್ಲಾ ಕಡೆನೂ ನಾನು ನೋಡಿದ್ದಕ್ಕ ಸ್ವಲ್ಪ ಜನ ಏನ್ ಮಾಡ್ತಾ ಇದಾರೆ ಅಂದ್ರೆ, ಆ ಒಂದು ಪ್ಲೇಸ್ ನ ಹಿಡ್ಕೊಳಕ್ಕೆ ಗುಡ್ಸೆ ಹಾಕೊಂಡು ಪೊಸಿಷನ್ ಆಗಿ ಇರೋಕ್ಕೋಸ್ಕರ ಗುಡ್ಸೆ ಹಾಕ್ತಾರೆ. ಅವ್ರು ಬಡವರು ಅಂತ ನಾವು ಹೋಗಿದ್ರೆ ಅವ್ರ ಬ್ಯಾಕ್ ಹಿಂದ್ಗಡೆ ನಮ್ಗೆ ಗೊತ್ತಾಗುತ್ತೆ ಅವ್ರ ಬಿಲ್ಡಿಂಗ್ ಮನೆ ಐತೆ, ಅವ್ರಿಗೆ ಆಸ್ತಿ ಪಾಸ್ತಿ ತುಂಬಾ ಐತೆ. ಆ ಒಂದು ಪ್ರಾಪರ್ಟಿನೂ ಕೂಡ ಅವರು ಪೊಸಿಷನ್ ಆಗಿ ಇರ್ಬೇಕು ಅಂತ ಒಂದೇ ಕಾರಣಕ್ಕೋಸ್ಕರ ಗುಡ್ಸೆ ಹಾಕೊಂಡಿರ್ತಾರೆ. ಆದ್ರೆ ಇಲ್ಲಿ ಬಂದು ನನ್ಗೆ ಗೊತ್ತಾಗಿರೋದು ಇವ್ರು ಹಂಗಲ್ಲ. ಇವ್ರು ಬಂದ್ಬಿಟ್ಟು ಬೇರೆಯವರು ಜಾಗದಲ್ಲಿ ಈ ಒಂದು ಗುಡ್ಸೆ ತರ ಹಾಕೊಂಡು ಇವರು ಇಷ್ಟು ವರ್ಷ ನಿವಾಸ ಮಾಡ್ತಾ ಇದ್ರು. ನಾನು ಎಲ್ಲಾ ಬ್ಯಾಕ್ ಇವ್ರವ್ರೆಲ್ಲಾನು ಕೇಳಿದ್ದಕ್ಕೆ, ಹೌದು ಅವ್ರಕ ಏನು ಇಲ್ಲ ಬ್ರದರ್, ಅವ್ರಕ ಇಬ್ರು ಹೆಣ್ಮಕ್ಳು, ಗಂಡು ಇಲ್ಲ, ಅವ್ರ ಅಮ್ಮ ಕೂಡ ಕೂಲಿಗೆ ಹೋಗ್ತಾರೆ, ಏನು ಅಷ್ಟೊಂದು ಕೆಲಸ ಮಾಡಕ್ಕಾಗಲ್ಲ, ಆಪರೇಷನ್ ಪ್ರತಿಯೊಂದು ಒಂದು ಕಷ್ಟದಲ್ಲಿದ್ದಾರೆ. ಅವ್ರಿಗೆ ಮಾಡಿದ್ರೆ ಅವ್ರಿಗೆ ಮಾಡ್ಬೋದು ಬ್ರದರ್, ತುಂಬಾ ಒಂದು ಒಳ್ಳೇದೇ. ಅವ ಅಮ್ಮನೂ ಪಾಪನೇ ತುಂಬಾ ಒಳ್ಳೆಯವರು ಅಂದ್ರು. ಪ್ರತಿಯೊಂದು ಅವ್ರಿಗೆ ಆಸ್ತಿ ಪಾಸ್ತಿ ಒಂದಡಿ ಜಾಗ ಕೂಡ ಇಲ್ಲ. ಅದೆಲ್ಲಾ ತಿಳ್ಕೊಂಡು ನಾನಿವತ್ತು ಅಜ್ವಾರದಲ್ಲಿ ಒಂದು ಒಳ್ಳೆ ಡಿಸಿಷನ್ ಎತ್ತಿದ್ದೀನಿ. ನಿಮ್ಮೆಲ್ಲಾರು ಸಪೋರ್ಟ್ ನಿಂದ, ನಿಮ್ಮೆಲ್ಲಾರು ಒಂದು ಬೆಂಬಲದಿಂದ ಇವತ್ತು ಅಜ್ವಾರದಲ್ಲಿ ಮನೆ ಅನ್ನೋದು ಇವ್ರಕ ಕಟ್ಕೊಟ್ಟಿದ್ದೀನಿ. ಅವ್ರಕಲ್ಲ ನಿಮ್ಕ ಎಲ್ಲಾರ್ಕು ಒಂದು ತುಂಬಾ ಖುಷಿ ಆಗ್ತಾ ಐತೆ. ಇದೆಲ್ಲ ನಿಮ್ ಕೈಯಾಗ ಆಗಿರೋದು. ಹಂಗಿರೋ ಮನೆನ ಇವತ್ತು ಹಿಂಗಾಗೈತೆ. ಅದು ನಾನು ಏನ್ ಹೇಳ್ಬೇಕಂತ ಗೊತ್ತಿಲ್ಲ. ಪಾಪ ಇವರು ತುಂಬಾ ಅಂದ್ರೆ ತುಂಬಾ ಪಾಪ. ಯಾರು ಏನ್ ಬೈದ್ರೇನು, ಯಾರು ಏನ್ ಅಂದ್ರೇನು ಅನ್ಸ್ಕೊಂಡ್ ಬಿಡೋರು. ಯಾರನ್ನ ಬೈದ್ರೆ ಕೂಡ ಏನ್ ಮಾಡಕ್ಕಾಗುತ್ತೆ, ಅವ್ರ ಕೈಯಾಗ ಅಧಿಕಾರ ಇಲ್ಲ, ಅವ್ರ ಕೈಯಾಗ ಕಾಸು ದುಡ್ಡಿಲ್ಲ. ಅವ್ರು ಬೈದ್ರೆ ಬೈಕೋಬೇಕು, ಯಾಕಂದ್ರೆ ಅವ್ರ ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಇಲ್ಲ ಅಲ್ವಾ. ಇವ್ರ ಮೂರೇ ಬ್ಯಾಕ್ ಗ್ರೌಂಡ್. ಅವ್ರ ಹಿಂದ್ಗಡೆ ಇವಾಗ ನಾವೆಲ್ಲರೂ ಇದ್ದೀರಿ, ನಾವೆಲ್ಲರೂ ಸೇರಿ ಇವತ್ತು ಒಂದು ಮನೆನ ಮಾಡಿದ್ದೀರಿ. ತುಂಬಾ ಖುಷಿ ಆಗ್ತಾ ಐತೆ. ಈ ಮನೆ ಕಟ್ಕೊಳಕ್ ರೀಸನ್ ಸರ್, ಈ ಮನೆನ ಕಟ್ಕೊಳಕ್ ರೀಸನ್ ಏನ್ ಗೊತ್ತಾ ಸರ್, ಒಂದು ಯಾರನ್ನ ಆಗ್ಲಿ ನಮ್ಗೆ ಗೊತ್ತಿಲ್ದಿರೋರ್ಕ ನಾವು ಸಹಾಯ ಮಾಡಿದ್ರೆ ಅದ್ರಾಗ ಬರೋ ಖುಷಿ ಎಷ್ಟು ಕೋಟಿ ಕೊಟ್ಟರೇನೂ ಬರಲ್ಲ ಸರ್. ನಾವು ಏನಾನ ಒಂದು ಸಹಾಯ ಮಾಡ್ಬೇಕಂದ್ರೆ ಒಂದು ಮನುಷ್ಯನ್ಕೆ ಮಾಡ್ಬೇಕಾಗುತ್ತೆ. ಪ್ರಾಣ ಇಲ್ದಿರೋರ್ಕ, ಈ ಮೈಕಕ್ಕ, ಈ ಫೋನಕ್ಕ, ನಾವು ಓಡಾಡೋ ಜಾಗಕ್ಕ ಸಹಾಯ ಮಾಡಿದ್ರೆ ಅದು ರಿಟರ್ನ್ ನಮ್ಗೆ ಮಾತಾಡಲ್ಲ. ಸೊ ಮನುಷ್ಯರಿಗೆ ಏನಾನ ಮಾಡಿದ್ರೆ ಮನುಷ್ಯರು ನಮ್ಮ ಹತ್ರ ಮಾತಾಡ್ತಾರೆ, ಆ ಪ್ರೀತಿ ನಮ್ಗೆ ಕೊಡ್ತಾರೆ, ಅದು ಪ್ರೀತಿ ಆಗುತ್ತೆ. ಈ ಭೂಮಿದಲ್ಲಿ ಇರೋ ಗಂಟ ಮನುಷ್ಯರಿಗೆ ಸಪೋರ್ಟ್ ಮಾಡ್ಬೇಕು, ಮನುಷ್ಯರಿಗೆ ಮಾಡ್ಬೇಕಂತ ಈ ಒಂದು ಇವ್ರಿಗೆ ಮಾಡಿದ್ದೀನಿ. ಅಂತ ತುಂಬಾ ಜನ ಬಡವರಿದ್ದಾರೆ. ನನ್ಕ ಬೇಕಾಗಿರೋದು ಒಂದೇ ಒಂದು ಕರೆಕ್ಟ್ ಆಗಿರೋ ಸ್ಟೇಜ್ ನನ್ಗೆ ಏನಾನ ಸಿಕ್ಕಿದ್ರೆ, ಇಂಥವ್ರಕ ತುಂಬಾ ಜನ ಎಷ್ಟೆಷ್ಟೋ ಜನ ರೋಡ್ ಆಗಿದ್ದಾರೆ, ಎಷ್ಟೆಷ್ಟೋ ಜನ ಬಡವರಾಗಿದ್ದಾರೆ, ತುಂಬಾ ಜನ ಊಟ ಇಲ್ದಿರ ಹಂಗಂಗೆ ಸತ್ತೋಗ್ತಾ ಇದ್ದಾರೆ. ಅವ್ರೆಲ್ಲಾರ್ಗು ಒಂದು ಬಿಡುಗಡೆ ಆಗ್ಬೇಕು ಅಂತ ನನ್ನೊಂದು ವಿನಂತಿ. ನನ್ಕ ಒಂದು ಸ್ಟೇಜ್ ಸಿಗ್ಬೇಕು, ನಾನು ಗೆಲ್ಬೇಕು. ಪ್ರತಿ ಒಂದು ಬಡವ್ರಕ ನಾನಿದ್ದೀನಿ ಅಂತ ಮುಂದೆ ಬಂದು ಎಲ್ಲಾನು ಮಾಡ್ತೀನಿ. ಅದೆಲ್ಲ ನಿಮ್ ಕೈಯಾಗ ಐತೆ. ನೀವೆಲ್ಲರೂ ಸಪೋರ್ಟ್ ಮಾಡಿದ್ರೆ ಇಂಥವ್ರಕ ಇನ್ನೂ ಮಾಡ್ಬೇಕಂತ ನನ್ನ ಆಸೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಲವ್ ಯು ಲಾಟ್ಸ್. ವೀಕ್ಷಕರೇ, ಇವತ್ತು ನಮ್ಮ ಲವ್ ಯು ಲಾಟ್ಸ್ ಭರತ್ ಅವರು ಹೊಸೂರಿಂದ ಚಿಕ್ಕಬಳ್ಳಾಪುರಕ್ಕೆ ಬಂದು ಚಿಕ್ಕಬಳ್ಳಾಪುರದಿಂದ
ಒಂದು 3 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಅಜ್ವಾರ ಅನ್ನೋ ಊರಲ್ಲಿ ಒಂದು ಬಡ ಕುಟುಂಬಕ್ಕೆ ಮನೆಯನ್ನ ಸ್ಥಾಪನೆ ಮಾಡಿಕೊಟ್ಟಿದ್ದಾರೆ. ಇವತ್ತು ನಮ್ಮ ಪ್ರತಿಯೊಬ್ಬ ಇನ್ಸ್ಟಾಗ್ರಾಮ್ ಇನ್ಫ್ಲುಯೆನ್ಸರ್ಸ್ ಇಲ್ಲಿವರೆಗೂ ಬಂದಿದ್ದಾರೆ. ಇನ್ಸ್ಟಾಗ್ರಾಮ್ಸೇ ಅಲ್ದಿರಾ ಯೂಟ್ಯೂಬರ್ಸ್ ಮತ್ತೆ ನ್ಯೂಸ್ ಪ್ರೆಸ್ ಅವರು ಮೀಡಿಯಂ ಇರ್ತರು ಎಲ್ಲ ಬಂದಿದ್ದಾರೆ. ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ತಮಿಳುನಾಡಲ್ಲೇ ಅಲ್ದಿರಾ ಕರ್ನಾಟಕದಲ್ಲಿ ಆಂಧ್ರದಲ್ಲೂ ಸಹ ಈ ಒಂದು ಪ್ರೀತಿಯನ್ನ ಗಳಿಸಿದಾನೆ ನಮ್ಮ ಲವ್ ಯು ಲಾಟ್ಸು. ಈ ಒಂದು ಪ್ರೀತಿ ಕೊಟ್ಟು ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬ ಇನ್ಫ್ಲುಯೆನ್ಸರು ಮತ್ತೆ ಮೀಡಿಯಾ ಮಿತ್ರರಿಗೆ ಪ್ರತಿಯೊಬ್ಬರು ನನ್ನ ಕಡೆಯಿಂದ ಎಲ್ಲರಿಗೂ ಚಿರುಣಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದೇ ತರ ನಮ್ಮ ಲವ್ ಯು ಲಾಟ್ಸ್ ಭರತ್ ಅವರು ಸಪೋರ್ಟ್ ಮಾಡ್ತಾ ಇರಿ. ಇನ್ನಷ್ಟು ಈ 1 ಮನೆ ಆಯ್ತು, 2ನೇ ಮನೆ ಆಯ್ತು, ಇನ್ನಷ್ಟು ಮನೆಗಳು ಕಟ್ಸ್ಕೊಡಕ್ಕೆ ಪ್ರಯತ್ನ ಪಡ್ತಾನೆ ಅಂದ್ರೆ ಮಾಡ್ತಾನೆ ಅಂತ ಹೇಳಕ್ಕೂ ನಾವೆಲ್ಲ ಕೈ ಜೋಡಿಸಿ ಸಪೋರ್ಟ್ ಮಾಡಿದ್ರೆ ಖಂಡಿತ ಈ ಒಂದು ಮನೆ ಮಾಡ್ತಾನೆ ಅಂತ ಹೇಳಕ್ಕೂ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಈ ತರ ಮನೆ ಯಾರಿಗೆ ಕಟ್ಕೊಟ್ಟಿದ್ದವರು? ಯಾರಿಗೆ ಕಟ್ಕೊಟ್ಟಿರೋದು ಮನೆ? ಒಂದು ಬಡ ಕುಟುಂಬಕ್ಕೆ ಬ್ರೋ, ಒಂದು ಬಡ ಕುಟುಂಬಕ್ಕೆ ಮನೆಯನ್ನ ಸ್ಥಾಪನೆ ಮಾಡಿಕೊಟ್ಟಿರೋದು.